ನನ್ನೆಲ್ಲ ರೈತ ಬಂದವರಿಗೆ ನಿಮ್ಗೆ ಶುಂಠಿ ಬೆಳೆ ಮಾಡೋಕ್ಕೂ ಮುಂಚೆ ಯಾವ ಥರ ಮಾಡ್ಕೋಬೇಕು, ಸೊ ಬೆಳೆದಾದ ನಂತರ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಹೇಳಿದ್ದೆ. ಸೊ ಇನ್ನು ಅದೇ ರೀತಿ ಕಳೆ ಔಷಧಿ ಯಾವುದನ್ನು ಸಿಂಪಡಣೆ ಮಾಡಿದ್ವಿ, ಸೊ ಅದು ಯಾವ ಆದಮೇಲೆ ಯಾವ ಥರ ನಾವು ಇನ್ವಾಲ್ವ್ ಆಗಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ಸಹ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಾದ ನಂತರ ಇದು ಮುಂದಿನ ಭಾಗ. ಸೊ ಅವೆರಡನ್ನು ನೋಡಿದವರು ಇದನ್ನು ನೋಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿದ್ರೆ ಅಂತಂದರೆ ಇದರಲ್ಲಿ ಏನು ಅರ್ಥ ಆಗಲ್ಲ ನಿಮಗೆ. ಸೊ ಇದರಲ್ಲಿ ನಾವು ಕಳೆ ಔಷಧಿ ಹೊಡೆದ ನಂತರ ಕಳೆಯನ್ನು ಸಹ ದಪ್ಪ ಕಳೆಗಳನ್ನೆಲ್ಲ ತೆಗೆದಾಗಿದ್ದೀವಿ. ತೆಗೆದ ನಂತರ ನೀವು ನೋಡ್ತಾ ಇರೋವಂಥದ್ದು ಗಿಡಗಳು ಯಾವ್ಯಾವೋ ಯೆಲ್ಲೋ ಕಲರ್ ಅಂದರೆ ಅರಿಶಿನ ಕಲರ್ ಇವೆಲ್ಲ ಕೊಳೆ ರೋಗ ಬಂದಂಥ ಗಿಡಗಳು. ಸೊ ಇವನ್ ಹೀಗೆ ಬಿಟ್ವಿ ಅಂತಂದರೆ ಗೆಡ್ಡೆ ಅಂದರೆ ಏನು ಮೊಳಕೆ ಬರಲಿ ಅಂತ ತಾಯಿ ಗೆಡ್ಡೆ ಹಾಕಿದ್ವಲ್ಲ ಅದು ಕೊಳ್ತೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವೀಗ ಏನು ಮಾಡ್ತಿದ್ವಿ ಅಂದರೆ ಅದನ್ನು ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಇವತ್ತು ಒಂದು ರೀತಿಯ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದೀವಿ. ಸೊ ಹೆಚ್ಚು ಕಮ್ಮಿ ಇವತ್ತಿನ ಒಂದು ಔಷಧಿ ಬಜೆಟ್ ಸುಮಾರು ಒಂದು 6,000 ಗಡಿ ದಾಟಿದೆ. ಸೊ ಇವನ್ನೆಲ್ಲ ಮಾಡಿದ್ರೆ ಮಾತ್ರ ನಾವು ಶುಂಠಿನ ಸಕ್ಸಸ್ಫುಲ್ ಆಗಿ ಬೆಳೆಯೋಕ್ಕೆ ಸಾಧ್ಯ. ಅದು ಯಾವ ಥರ ಕೊಳೆ ರೋಗ ಅಂತಂದರೆ ನೀವು ನೋಡ್ಬೋದು, ನೋಡಿ ಇಲ್ಲಿ ಈ ನಮ್ಮ ಮಾವ ಅವರು ತೋರಿಸ್ತಾ ಇದ್ದಾರೆ. ಈ ಗಿಡದಲ್ಲಿ ಆ ಸುಳಿ ಏನು ಬರುತ್ತಲ್ಲ ಅದನ್ನು ಸಂಪೂರ್ಣವಾಗಿ ಹುಳಗಳು ತಿನ್ನಕ್ಕೆ ಶುರು ಮಾಡಿರ್ತವೆ. ಸೊ ಅಲ್ಲಿಗೆ ಸುಳಿ ಹೋಯ್ತು ಅಂತಂದರೆ ಮತ್ತೆ ಗೆಡ್ಡೆಯಿಂದ ಹೊಸ ಮೊಳಕೆ ಬಂದರೆ ಮಾತ್ರ ನಿಮಗೆ ಬರುವಂತದ್ದು. ಇಲ್ಲ ಅಂತ ಅದಲ್ಲಿ ಅದು ಅಲ್ಲಿಗೆನೆ ಮುಗಿದೋಗುತ್ತೆ, ಮತ್ತೆ ಚಿಗುರದೆ ಹೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ಸೊ ಯಾವೆಲ್ಲ ಮೆಡಿಸಿನ್ ಸ್ಪ್ರೇ ಮಾಡ್ತಾ ಇದೀವಿ, ಅದ್ರ ಬಜೆಟ್ ಏನಿದೆ ಅನ್ನೋದನ್ನು ಸಹ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಹಾನರ್ ಅಂತ, ಇದು ನೀವು ಹಾಕೋ ಬದಲು ಕೊಡ್ತಾ ಇದ್ದೀರಾ ಅಂದ್ರೆ ಅದು ಗ್ರೋ ಅಪ್ ಚೆನ್ನಾಗಾಗ್ಲಿ ಅಂತ. ಇನ್ನು ಇದನ್ನ ನೋಡ್ತಿದ್ದೀರಲ್ಲ ಇದೆಲ್ಲ ಕೊಳೆ ರೋಗಕ್ಕೆ ಸಂಬಂಧಪಟ್ಟ ಔಷಧಿಗಳು. ಸೊ ಇದು ಮಾತ್ರ ಅಲ್ಲದೆ ಬ್ಯಾಗಲ್ಲಿರುವಂತಹ ಈ ಕ್ಯಾನ್ಗಳಲ್ಲಿ ಏನೇನಿದೆಯಲ್ಲ ಡಬಲ್ ಸ್ಟಾರ್ ಮತ್ತಿನ್ನು ಇದರ ಔಷಧಿ ಅಂಗಡಿ ಕೇಳಿ ರೀಸನಬಲ್ ಆಗಿ ಕೊಡ್ತಾರೆ. ಏನಲ್ಲ ರೈತರುಗಳು. ಮತ್ತು ಈ ರೂಟ್ಸ್ ಅನ್ನು ಸಹ ಬೇರಿನಲ್ಲಿರುವಂಥ ರೋಗಗಳನ್ನು ತೆಗೆಯೋಕ್ಕೋಸ್ಕರ ಹೊಡಿತಾ ಇದ್ದೀವಿ. ಮತ್ತು ಈ ವಿಗ್ಜುವಲ್ ಅನ್ನೋದು ಸಹ ಕೊಳೆ ರೋಗ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಗಿಡದ ಗ್ರೋತನ್ನು ಹೆಚ್ಚಿಸೋಕ್ಕೋಸ್ಕರ ಈ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡ್ತೀವಿ. ಸೊ ಇವನ್ನೆಲ್ಲ ಏನು ಮಾಡಬೇಕು ಅಂತಂದರೆ ಈಗ ನಿಮಗೆ ತೋರಿಸಿದಂತಹ ಅಷ್ಟು ಔಷಧಿಗಳನ್ನ ಒಂದು 20 ಲೀಟರ್ ನೀರು ಹಾಕಿ ಜೊತೆಗೆ ನೀವು ಈ ಔಷಧಿಗಳನ್ನೆಲ್ಲ ಔಷಧಿ ಕ್ಯಾನ್ಗಳನ್ನೆಲ್ಲ ತೊಳೆದು ಹಾಕಿದ್ರೆ ಅಂದರೆ ನಿಮಗೆ ಒಂದು 25 ಲೀಟರ್ ಅಷ್ಟು ಕ್ವಾಂಟಿಟಿ ನಿಮ್ಗೆ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಈ ತರ ಆಗುತ್ತೆ. ಸೊ 25 ಲೀಟರ್ ಕ್ವಾಂಟಿಟಿ ಆಗುತ್ತೆ. ಒಂದು ಕ್ಯಾನ್ಗೆ 200 ml ಚಾರಕ್ಕೆ ನೀವು ಹಾಕೋಬೇಕಾಗುತ್ತೆ. ಸೊ ಹಾಕೊಳ್ಳೋಕ್ಕೂ ಮುಂಚೆ ನೀವು ಔಷಧಿನ ಈಗ ಒಂದು ಕ್ಯಾನ್ ಹಾಕೊಂಡು ಹೊಡಿತಾ ಇದ್ದೀನಿ ಮತ್ತೆ ಬಂದು ಮತ್ತೆ ತುಂಬ್ಕೊಂಡು ಹಾಕ್ತೀನಿ ಅನ್ನುವ ಸಂದರ್ಭದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕೆಂತಂದ್ರೆ ಔಷಧಿ ಸ್ವಲ್ಪ ವೆಯ್ಟ್ ಇರೋದ್ರಿಂದ ನೀರು ಮೇಲೆ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ನಿಮ್ಗೆ ಬೇಕಾಗಿರೋ ಔಷಧಿ ಎಲ್ಲ ಕೆಳಗಡೆ ಹೋಗಿ ಚಕ್ಕನಾಗುತ್ತೆ. ಸೊ ಅದು ಆಗ್ಬಾರ್ದು ಅಂತಂದ್ರೆ ನೀವು ಮಿಕ್ಸ್ ಮಾಡಿ ಇಟ್ಟಿರ್ತಿರಲ್ಲ ವಾಟರ್ ಏನಿರುತ್ತಲ್ಲ ಅದರಲ್ಲಿ ಒಂದು ಸ್ಟಿಕ್ ನ ಹಾಕಿ ಕ್ಲೀನ್ ಆಗಿ ಮಿಕ್ಸಪ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಏನು ಜಾಗದಲ್ಲಿ ಗಿಡನೇ ಹುಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಗೆಡ್ಡೆನೇ ಕಾಣಿಸ್ತಿಲ್ಲ ನೋಡಿ. ಆದ್ರೆ ಇವರು ನಮ್ಮ ಮಾವರು ಏನು ಹೇಳ್ತಿದ್ದಾರೆ ಅಂದ್ರೆ ಅದು ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತೆಗಿಯೋದು ಬೇಡ ಬಿಡಿ ಅಂತಂದ್ರೆ ಸರಿ ಅಂತ ನಾವು ಬಿಟ್ವಿ. ಸೊ ಈ ಕೊಳೆ ರೋಗ ಅತಿ ಮಾರಣಾಂತಿಕ ರೋಗ ಅಂತಾನೆ ಹೇಳ್ಬೋದು ಶುಂಠಿ ಬೆಳೆ ಮಟ್ಟಿಗೆ. ಸೊ ಅದಕ್ಕೋಸ್ಕರ ಇದನ್ನ ನೆಗ್ಲೆಕ್ಟ್ ಆಗಿ ತಗೊಳಕ್ಕೆ ಹೋಗ್ಬಿಡಿ. ಮತ್ತೆ ನಾಳೆ ಹೊಡೆನ ನಾಡ್ದು ಹೊಡೆನ ಔಷಧಿ ಅಂತ ಲೇಜಿನೆಸ್ ಯಾವ ಕಾರಣಕ್ಕೂ ಮಾಡ್ಕೋಬೇಡಿ. ಸೊ ಇನ್ನು 20 ಲೀಟರ್ ಕ್ಯಾನಿಗೆ ನಾವು ಆಲ್ಮೋಸ್ಟ್ ಆಲ್ 200 ml ಅಷ್ಟೇ ಮಾಡ್ತಿದ್ದೀವಲ್ಲ. ಈ ರೀತಿ ನೀವು ಸಹ ಮಸ್ಟ್ ಅಂಡ್ ಶುಡ್ ನೀವು ಮಿಕ್ಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ವ್ಯರ್ಥ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ನಿಮಗೆ ಮಿಕ್ಸರ್ ಕರೆಕ್ಟಾಗಿ ಆಗಲ್ಲ. ಸೊ ಅದಾದ ನಂತರ ನೀವು ಕಂಟ್ರೋಲ್ ಆಗಿರುವ ಇಪ್ಪಳಿಂದ ಆರಂಶ 1 ಲೀಟರ್ ಸಾರಿ 200 ml ಅಂತ ಹೇಳಿದ್ದೆ. ಸೊ ಇದಕ್ಕೆ 1 ಲೀಟರ್ ಔಷಧಿ ಮಿಶ್ರಣ ನಾವು ಹಾಕೋತಾ ಇದೀವಿ. ಸೊ ಅದು 1 ಲೀಟರ್ ಡಬ್ಬ. ಸೊ ನಿಮಗೆ 200 ml ಅಂತ ಲಾಸ್ಟ್ ಟೈಮ್ ಹೊಡೆದಿದ್ದು ನಾವು, ಸರಿ ಅದನ್ನ ಮಿಸ್ ಆಗಿ ಹೇಳಿದೆ. ಇಲ್ಲಿ 1 ಲೀಟರ್ ಅಷ್ಟು 20 ಲೀಟರ್ ಕ್ಯಾನಿಗೆ 1 ಲೀಟರ್ ಅಷ್ಟು ಔಷಧಿ ಮಿಶ್ರಣವನ್ನು ಹಾಕತ್ತೀವಿ. ಅಲ್ಲಿಗೆ 25 ಕ್ಯಾನ್ಗಳು ಆಗುತ್ತೆ ನಿಮಗೆ. 25 ಕ್ಯಾನ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ನಿಮಗೆ 1.25 ಎಕರೆ ಅಷ್ಟು ಸಂಪೂರ್ಣವಾಗಿ ಔಷಧಿನ ಹೊಡಿಬೋದು. ಸೊ 1 ಲೀಟ್ರಷ್ಟು ಹಾಕ್ಕೊಂಡು ನಿಮ್ಮ ಔಷಧಿ ಕ್ಯಾನನ್ನ ನೀರು ಫುಲ್ಲು ಫಿಲ್ ಮಾಡಿ
ನೀವು ಸ್ಪ್ರೇ ಮಾಡಿದ್ರಿ ಅಂತಂದರೆ ನಿಮಗೆ ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.